ರಾವುತ್ರವರಿಗೆ ಮುಂದಿನ ಸ್ಥಾನವನ್ನು ಬಿಟ್ಟುಕೊಡಿ. ಆನಂತರ ಅವರನ್ನ ಮುಂದಿನ ಸೀಟ್ ಬಿಟ್ಕೊಡಿ ದಯವಿಟ್ಟು. ಬಂದಂತ ಗಣ್ಯರಲ್ಲಿ ಕುಳಿತುಕೊಳ್ಳಿ. ಆನಂತರ ಗೌರವಿತವಾಗಿ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ದಯವಿಟ್ಟು ಕುಳಿತುಕೊಳ್ಳಿ. ದಯವಿಟ್ಟು 95 ನರಸಿಂಹರಾವ್ ಗೌರ್ಮೆಂಟು ಇಲ್ಲ ಇದು ಎಲ್ಲರಿಗೂ ಪೆನ್ಷನ್ ಚಲೋ ಬರಂಗೆ ಮಾಡೋಣ ಅಂತ ಹೇಳಿ ಅವರು EPS 95 ಪೆನ್ಷನ್ ಸ್ಕೀಮ್ ಪ್ರಾರಂಭಿಸಿದರು. ಅಲ್ಲಿರ್ತಕ್ಕಂಥ 8,000 ಕೋಟಿ ಈ ಕಡೆ ಟ್ರಾನ್ಸ್ಫರ್ ಮಾಡಿದರು. 1995ರಿಂದ ಎಲ್ಲರೂ ಮಲ್ಕೊಂಡ್ಬಿಟ್ಟಿವಿ. ಯಾರಿಗೂ ಗೊತ್ತಿಲ್ಲ ನನಗೆ ಪೆನ್ಷನ್ ಬರ್ತದಂತ. ಯಾಕೆ ಹೋರಾಟ ಆಗಲಿಲ್ಲ ಆವಾಗ ನಮ್ಮ ಗಂಡು ಹುಲಿ ಹುಟ್ಟಿದ ಕಮಾಂಡರ್ ಅಶೋಕ್ ರಾವ್ ಬುಲ್ಡಾನದಲ್ಲಿ ಒಂದು ಹುಲಿ ಹುಟ್ಟಿತು. NAC ಉದ್ಭವ ಆಯಿತು. ಸಣ್ಣ ಸಣ್ಣ ಮೀಟಿಂಗ್ಗಳು ತಗೊಲಿಕ್ಕೆ ಪ್ರಾರಂಭ ಮಾಡಿದರು. ಅವರಲ್ಲಿ ಎಚ್ಚರಿ ನೀಡಿದರು, ನಿಮ್ಮ ರೊಕ್ಕ ಅಂದ್ರೆ ಬಾ, ನೀವು ಪೆನ್ಷನ್ ಬೇಕು, ಸರ್ಕಾರ ಜೊತೆಗೆ ಹೋರಾಡೋಣ, ನಮ್ಮ ಜೊತೆ ಬರ್ರಿ ಅಂದ್ರೇನು. 1995ರಿಂದ 2017 ಎಷ್ಟು ವರ್ಷ ಆಯ್ತು ರೀ? 22 ವರ್ಷ ಹಮ್ ಸೋಬ್ ಲೋಗ್ ಸೋ ಗಯೆ. ಆವಾಗ ಸರ್ಕಾರ ಏನು ತಿಳ್ಕೊಂತು, ಹೊಲಾಯೋಣ ಇದು ಎಲ್ಲ ರೊಕ್ಕ ನಮದ ಬಿಡು. ಯಾವ ಸ್ವಾಮಿಗಳು ಕೇಳಬಲ್ಲರು, ಈ ರೊಕ್ಕ ನಮದ, ಅವರು ಯಾರಿಗೂ ಕೊಡ್ಲಿಕ್ಕೆ ಹೋಗಲ್ಲ. 2017ರಿಂದ ನಮಗೆ 7 ವರ್ಷ ಹಿಡಿತು ಮಲ್ಕೊಂಡವ್ರನ್ನ ಎಬ್ಬಿಸಿ ಕೂಡಿಸ್ಲಿಕ್ಕೆ. ಎಲ್ಲ ಸ್ಟೇಟ್ಗಳಲ್ಲಿ NSC ಸಂಘಟನೆಗಳನ್ನು ಮಾಡಿದ್ರಿ. ನಾನು ಕೂಡ ಪ್ರತಿಯೊಂದು ಸ್ಟೇಟು ಆಲ್ ಇಂಡಿಯಾದಲ್ಲಿ ಅವ್ರ ಜೊತೆ ಟೂರ್ ಮಾಡ್ತೀನಿ. ಹೀಗೆ ಜನಸಮೂಹ ಎಲ್ಲ ಕಡೆ ಬರ್ತದೆ. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಇದರಲ್ಲಿ ಶುರುವಿನಲ್ಲಿ ನಮ್ಮದು ತಪ್ಪದ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಅಣ್ಣ ತಮ್ಮ ಇರ್ತಾರೆ. ಅಣ್ಣ ಚಲೋ ನೌಕರಿ ಮಾಡ್ತಿರ್ತಾನೆ. ತಮ್ಗೇನು ಹೇಳ್ತಾನೆ, ಆ ಹೊಲ ಮನೆ ತೊಗೊಂಡು ಏನು ಮಾಡಬೇಕು, ತಮ್ಮನ ತಿರ್ಲಿ ಬಿಡು. ಪಾಪ ತಮ್ಮ ಅಣ್ಣ ಏನಂತ ತಿನ್ಕೋತಾ ಬರ್ತಿರ್ತಾನೆ. ರಿಟೈರ್ಮೆಂಟ್ ಆದಮೇಲೆ ಅಣ್ಣನ ತಲೆ ತಿರುಗುತ್ತದೆ. ತಮ್ಗೆ ಹೇಳ್ತಾನೆ, ನಾನು ಹೊಲ ನನ್ನ ಕೊಟ್ಬಿಡು. ಜಗಳ ಆಗ್ತಾವ. ಅದೇ ಹಣೆ ಬರಾಗ್ಯದ ನಮ್ಗೆ. ಯಾರು ನಾವು ಕೇಳಿಲ್ಲ, ಅವರ ರೊಕ್ಕ ತಿಂದು ಉಂಡಾಡಿಬಿಟ್ಟಾರ. ಯಾವುದರ ಸರ್ಕಾರಕ್ಕೆ ಲಾಸ್ ಅದ, EPS 95 ದುಡ್ಡು ತಗೋರಿ. ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮ EPS 95 ಫಂಡು ಹೆಂಗಾಗಿತ್ತಂದ್ರೆ ತೂತ ಬಿದ್ದು ಗಡಿ. ನಾವು ರೊಕ್ಕ ಹಾಕ್ಲಿಕ್ಕತ್ತೀವಿ, ಅದು ಸೂರ್ಕೊಂಡು ಹೊರಗೆ ಹೊಂಟದು. 2024 ಸರ್ಕಾರ ಎಚ್ಚೆತ್ತು. ಓಹೋ, ಈ ಜನರಿಗೆ ನಾವು ಮಾಡಲಿಲ್ಲ ಅಂದ್ರೆ ರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದ. ಇದು ಇವ್ರಿಗೆ ರೊಕ್ಕ, ಇವ್ರಿಗೆ ನಾವು ಕೊಡಬೇಕು ಅಂತ ಯಾವಾಗ ಬುದ್ಧಿ ಬಂತು? 2024. ಆವಾಗ ಸರ್ಕಾರ ನಮ್ಮನ್ನು ಕರೆಸಿದರು. ಬರ್ರಪ್ಪ ಮಹಾನುಭಾವರೇ, ಏನು ಹೇಳ್ರಿ ನೀವು. ನಮ್ಮ NSC ಸಂಘಟನೆ
ಸೆಂಟ್ರಲ್ ಗ್ರೂಪ್ ಏನಿದೆ ಮಾಮೂಲಿ ಗ್ರೂಪ್ ಅಲ್ಲ ಅದು. ಹ್ಯಾಪಿಲಿ ಎಜುಕೇಟೆಡ್ ಟ್ರೈನ್ಡ್ ಅಡ್ವೊಕೇಟ್ಸ್ ಕಾಸ್ಟ್ ಅಕೌಂಟೆಂಟ್ ಎಲ್ಲರೂ ಅದರಲ್ಲಿ ಪ್ರೆಸಿಡೆಂಟ್ ಸೆಕ್ರೆಟರಿಗಳಿದ್ದಾರೆ. ನಾವು ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಸೆಂಟ್ರಲ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ತಗೋತೀವಿ. ಟ್ರೈಪಾರ್ಟಿಯೇಟ್ ಮೀಟಿಂಗ್ ಡೆಲ್ಲಿನಲ್ಲಿ ಆ ಲೋಕಸಭಾ ಫೌಂಟನ್ಗೆ ಎತ್ಕೊಂಡು ಫಸ್ಟ್ ಟೈಮ್ NAC ಲೀಡರ್ ಹಾಕಿದ್ವಿ. ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ TV ಸೋಮನಾಥನ್ ಫೈನಾನ್ಸ್ ಸೆಕ್ರೆಟರಿ, ಈ ಕಡೆ ಇಷ್ಟೊತ್ತನೇ ದುಷ್ಕಾರ EPF ಆ ಗ್ರೂಪು, ನಾವು ಈ ಕಡೆ 3 ಜನ ಕೂತ್ಕೊಂಡು ಅವ್ರಿಗೆ ನಮ್ಮ ಕಮಾಂಡರ್ ಸಾಹೇಬರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದರು. ನಾವೇನು ಮಾಡಿದ್ವಿ, ಇದು ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ರೊಕ್ಕ ಕೊಟ್ಟಿದ್ರೆ ನೀವು ಪೆನ್ಷನ್ ಕೊಡ್ರಿ. ಅದು ಹೇಗೆ ಕೊಡ್ಬೇಕು? ಆವಾಗ ನಾವು ಡಾಕ್ಯುಮೆಂಟ ತೊಗೊಂಡೋಗಿದ್ವಿ. ಸರ್, ನಾವು ಪಾಠ ಖಾನಿ ಮಂದಿ ಅಲ್ಲ, ಸುಳ್ಳು ಸಟ್ರು ಹೇಳೋರಲ್ಲ. ನೀವೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ತೀರೋ ಅದರದ್ದೇ ಎಕ್ಸ್ಟ್ರಾಕ್ಟ್ ತಂದಿರಿ. ಸಿಂಪಲ್ ಓದ್ತೀನಿ ಕೇಳಿ. ಈಗ ಸರ್ಕಾರಕ್ಕೆ ಇದು 18, 19, 19, 20, 21 ಹೀಗೆ ಪ್ರತಿ ವರ್ಷದ್ದು ಸ್ಟೇಟ್ಮೆಂಟ್ ತೊಗೊಂಡು ನಮ್ಮಲ್ಲಿ ಸಿಕ್ಕಿದ್ದು ಲಾಸ್ಟ್ ಸ್ಟೇಟ್ಮೆಂಟು 2023, 24. ಇದರೊಳಗೆ ಅವರಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ದುಡ್ಡು ಬಂದದ. ಕಾಂಟ್ರಿಬ್ಯೂಷನ್ ಅಂದ್ರೇನು? 540, 450, 1250 ಇದೇನು ಕೊಡ್ಲಿಕತ್ತಾರ ಅದು ದುಡ್ಡು 71,000 ಕೋಟಿ ರೂಪಾಯಿ ಅವ್ರ ಕಡೆ ಬಂದದು. ಈ 71,000 ರೂಪಾಯಿಗೆ ಬಡ್ಡಿ ಎಷ್ಟು ಬರ್ತದೆ ಗೊತ್ತಾ? ಇವು 20 ಲಕ್ಷ ವಿಧವೆಯರಿದ್ದಾರೆ ನಮ್ಮ ಕಡೆ. ಅಂದ್ರೇನು? 20 ಲಕ್ಷ ಜನ ಸ್ವರ್ಗ ಕಂಡುಬಿಟ್ಟಾರೆ ನಮ್ಮ ಜೊತೆಗೆ ಕೆಲಸ ಮಾಡಿದವರು. ನಮಗೂ ಇದು ತಡ್ಕೊಂಬಂದು ಆಗ್ಬೋದು. ಎಷ್ಟು ದಿವಸ ನಾವು ಅಪ್ಪ ಎಣ್ಣ ಅನ್ನಬೇಕು. ಅದಕ್ಕೋಸ್ಕರ ಧೈರ್ಯ ಗೊಂದಲಿರಿ. ನಿಮ್ಮ ಸಲುವಾಗಿ ನನ್ನ ಪ್ರಾಣ ಇಟ್ಟು ನೀವು ನಾನು ಬಂದಾಗ ಇಷ್ಟು ಮಾತಾಡೋದಾಗಿರಲಿಲ್ಲ. ನನ್ನ ಕ್ಯಾನ್ಸರ್ ಆಪರೇಷನ್ದ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಇಂಪ್ರೂವ್ ಆಗಿದ್ದೀನಿ, ಮುಂದೆ ಇಂಪ್ರೂವ್ ಆಗ್ತೀನಿ. ಇಷ್ಟೇ ಹೇಳಿ ಮುಂದಿನ ವಿಚಾರಗಳನ್ನು ನಾನು ಆಮೇಲೆ ಮಾತಾಡ್ತೀನಿ. ಪತ್ರಕರ್ತರಲ್ಲಿ ವಿನಂತಿ, ದಯಮಾಡಿ ಮಾಡಿ ನಮ್ಮ ಪ್ರಾಬ್ಲಮ್ಗಳನ್ನು ಸರಿಯಾಗಿ ವಿತರಣೆ ಮಾಡಿರಿ. ಯಾಕಂದರೆ ನಮ್ಮದು ಕಾರ್ಯಕ್ರಮ ಯಾವತ್ತಾದ್ರೂ ಪೇಪರ್ನ ಬರ್ತದ, ಪ್ರಿಂಟ್ ಮೀಡಿಯಾದ ಬರ್ತದ, TV ಬರ್ತದ. ನನಗೆ ಸಂಬಂಧ ಇಲ್ಲ. ನನಗೆ ನೀವು ಪಿಕ್ಸಲ್ವ ಕೈ ಮುಗಿದು ಕೇಳ್ಕೊತೀನಿ. ಪತ್ರಕರ್ತರೇ, ನಾವು ನಿಮ್ಮ ಅಣ್ಣ-ತಮ್ಮಂದರು, ನಿಮ್ಮ ರಿಶ್ತೆದಾರರು, ನಿಮ್ಮ ಬಳಗದಲ್ಲೂ ಎಷ್ಟೋ ಜನ ಇದೇ ಪೆನ್ಷನ್ ಬರ್ತದೆ. ನಮ್ಮ ದೇಹ ನಮ್ಮದೊಂದು ಪೆನ್ಷನ್ ಲಾ ಮುಂಬರುವ ಜನರೇಷನ್ಗೆ ಸರಿಯಾಗಿ ಹಾದಿ ಮಾಡಿಕೊಡೋದು. ಅದಕ್ಕಾದರೂ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ನಾವು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ. ಆತ್ಮ ಮುಗಿಸ್ತೀನಿ. ಧನ್ಯವಾದ.